ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವನಿಗೆ ರಿಲೇಟೆಡ್ ಮತ್ತೊಂದಷ್ಟು ಅಪ್ಡೇಟ್ಸ್ಗಳ ಜೊತೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಒಂದಷ್ಟು ಗ್ರೂಪ್ಗಳಲ್ಲಿ 2 ತಿಂಗಳು ಅಮೌಂಟ್ ಜಮೆ ಆಗಿದೆ ಅಂತ ಮೆಸೇಜ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ಅಪ್ಡೇಟ್ ಇರುತ್ತೆ. ಹಾಗೆ ರಾಜ್ಯ ಸರ್ಕಾರದ ಕಡೆಯಿಂದ ಯುವನಿಧಿ ಯೋಜನೆಯಲ್ಲಿ ಮಹತ್ವದ ಬದಲಾವಣೆಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಅಪ್ಡೇಟ್ ಇರುತ್ತೆ. ಹಾಗೆ ಇನ್ನು ಮುಂದೆ ನೀವು ಡಿಕ್ಲರೇಷನ್ ಮಾಡಬೇಕಾದ್ರೆ ಈ ತಪ್ಪನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅಮೌಂಟ್ ಬರೋದಿಲ್ಲ. ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಸಾಕಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 100% ಜೆನ್ಯೂನ್ ಇನ್ಫಾರ್ಮೇಷನ್ಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಲಾಸ್ಟ್ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಹಾಗೆ ಸಪೋರ್ಟ್ ಮಾಡಿದ್ದೀರಾ. ತುಂಬಾ ಖುಷಿ ಆಯಿತು. ನನ್ನ ಜೀವನದಲ್ಲಿ ನನಗೆ ಒಂದೇ ನಂಬಿಕೆ ಇರೋದು, ಏನಾದರೂ ಸಂಪಾದನೆ ಮಾಡಬೇಕು ಅಂದರೆ ನಂಬಿಕೆನ ಸಂಪಾದನೆ ಮಾಡಬೇಕು ಅಂತ. ನೋಡಿ, ನಿಮ್ಮ ಕಮೆಂಟ್ಸ್ಗಳು ನೋಡಿ ತುಂಬಾ ಖುಷಿ ಆಯಿತು. ನಾನು ಇಷ್ಟು ಜನದ ನಂಬಿಕೆ ಗಳಿಸಿದ್ದೀನಿ ಅಂತ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆಮೇಲೆ ಶರೂಣ್ ಅವರು ಕಮೆಂಟ್ ಮಾಡಿದ್ದಾರೆ, ಮೇಡಮ್ ನನ್ನ ಕಮೆಂಟ್ ಯಾಕೆ ತೊಗೊಂಡ್ರಿ, ಸಾರಿ ಮೇಡಮ್ ಅಂತ. ಸರ್, ನಾನೇನು ಸೀರಿಯಸ್ ಆಗಿ ತೊಗೊಂಡಿಲ್ಲ, ಬಟ್ ನೀವು ಕಮೆಂಟ್ ಮಾಡಿದ್ದೀರಲ್ಲ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಮಾಡಿದೆ ಅಷ್ಟೇ. ನಾನು ಏನು ಸೀರಿಯಸ್ ಆಗಿ ತೊಗೊಂಡಿಲ್ಲ, ನೀವು ಅದನ್ನು ಅಲ್ಲಿಗೆ ಬಿಟ್ಬಿಡಿ. ಈ ಮೊದಲನೇ ಅಪ್ಡೇಟ್ ಏನಂತ ಹೇಳಿದ್ರೆ, ವಿಡಿಯೋನ ಕಂಪ್ಲೀಟ್ನಾಗಿ ನೋಡಿ. 3 ಅಪ್ಡೇಟ್ ಕೂಡ ತುಂಬಾ ಇಂಪಾರ್ಟೆಂಟು. ಇದು ನಮ್ಗೆ ಸಂಬಂಧಪಡಲ್ಲ ಅಂತ ಸ್ಕಿಪ್ ಮಾಡ್ಕೊಂಡು ನೋಡೋಕೆ ಹೋಗಬೇಡಿ, ಯಾಕಂದರೆ ಮೇನ್ ಪಾಯಿಂಟೇ ಹೊಂಟೋಗೋ ಚಾನ್ಸಸ್ ಇರುತ್ತೆ. ಮೊದಲನೇದೇನು, ಯೋಜನೆಯಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಏನು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹೊಸದಾಗಿ ಯಾರಾದರೂ ಅಪ್ಲಿಕೇಶನ್ ಹಾಕಬೇಕು ಅಂತಿದ್ರೆ ಹಾಕಿದ್ರೆ, ಅಥವಾ ಇದಕ್ಕಿಂತ ಮುಂಚೆ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಬಟ್ ವೆರಿಫಿಕೇಷನ್ ಆಗಿಲ್ಲ, DDPO ಆಫೀಸ್ ಎಲ್ಲಿ ಅಂತ ಗೊತ್ತಿಲ್ಲ, DDPI ಆಫೀಸ್ ಎಲ್ಲಿ ಅಂತ ಗೊತ್ತಿಲ್ಲ ನನಗೆ, ಮತ್ತು ನೇಮ್ ವೆರಿಫಿಕೇಷನ್ ಇತ್ತು, ನೇಮ್ ಚೇಂಜ್ ಮಾಡಿಸಿದ್ದೀನಿ. ಇವಾಗ ಬೇರೆ ನಮ್ಮ ಬೆಂಗಳೂರಲ್ಲಿ ಬಿಟ್ಟು ನನಗೆ ಗೊತ್ತಿರೋ ಕಡೆ ಬೇರೆ ಕಡೆ ಉತ್ತರ ಕನ್ನಡ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಸ್ವಲ್ಪ ಜನ ಲೇಡೀಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ನೇಮ್ ಏನಿರುತ್ತೋ ಅದ್ರ ಜೊತೆಗೆ ಮದುವೆ ಆದಮೇಲೆ ಅವ್ರ ಗಂಡನ ನೇಮ್ ಕೂಡ ಹಾಕ್ಕೊಂಡಿರ್ತಾರೆ. ಮಾರ್ಕ್ಸ್ ಕಾರ್ಡಲ್ಲಿ ಒಂಥರ ಇರುತ್ತೆ ಮತ್ತು ಆಧಾರ್ ಕಾರ್ಡಲ್ಲಿ ನೇಮ್ ಒಂಥರ ಇರುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಆ ನೇಮ್ ಚೇಂಜ್ ಡಾಕ್ಯುಮೆಂಟು ವೆರಿಫಿಕೇಷನ್ ಇರುತ್ತೆ. ಅಂಥವ್ರದ್ದೆಲ್ಲ ಸ್ವಲ್ಪ ಪೆಂಡಿಂಗ್ ಉಳಿಸ್ಕೊಂಡಿತ್ತು. ಈಗ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ಬದಲಾವಣೆಯನ್ನು ತಗೊಬಂದಿದ್ದಾರೆ. ನಿಮ್ಮದು ಯಾವುದೇ ಆಗಿರಲಿ, DDPU, DEO ಆಗಿರಬಹುದು, DDPI ಆಗಿರಬಹುದು, ಆಮೇಲೆ ನೇಮ್ ಚೇಂಜ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಎಲ್ಲಾನು ಕಡೆ ಒಂದೇ ಕಡೆ ನಿಮಗೆ ಈಗ ಮಾಡೋ ರೀತಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ನೋಟಿಫಿಕೇಶನ್ ಸಿಕ್ಕಿದೆ ನೋಡಿ. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯ, ಚಿಕ್ಕೋಡಿ, ಈ ಮೂಲಕ ಎಲ್ಲ ಯುವನಿಧಿ ಅಭ್ಯರ್ಥಿಗಳಿಗೆ ತಿಳಿಸುವುದೇನೆಂದರೆ, ಯುವನಿಧಿ ಯೋಜನೆಗೆ ಅಪ್ರೂವ್ ಮಾಡಿಕೊಳ್ಳಲು DDPI ಹಾಗೂ DDPU ಲಾಗಿನ್ ಅನ್ನು ರದ್ದುಪಡಿಸಿದ ಕಾರಣ ಎಲ್ಲ ಯುವನಿಧಿ ಅರ್ಜಿದಾರರು ತಮ್ಮ ದಾಖಲೆಗಳೊಂದಿಗೆ ನೇರವಾಗಿ ಸುವರ್ಣ ವಿಧಾನಸೌಧ ಬೆಳಗಾವಿ ಇಲ್ಲಿಗೆ ಭೇಟಿ ನೀಡಲು ತಿಳಿಸಿದೆ ಅಂತ ಇದರಲ್ಲಿ ಇದೆ. ಏನಂತ ಹೇಳಿದ್ರೆ, ನಿಮ್ದು ಯಾವುದೇ ವೆರಿಫಿಕೇಷನ್ ಇತ್ತು ಅಂದರೂ ಕೂಡ ಇನ್ನು ಮುಂದೆ ನೀವು DEEO ಅಂದರೆ ಡಿಸ್ಟ್ರಿಕ್ಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಇಲ್ಲಿಗೆ ಹೋಗಿ ವೆರಿಫಿಕೇಷನ್ನ ಮಾಡಿಸ್ಕೋಬೇಕಾಗತ್ತೆ. ನಿಮ್ಮದು ಯಾವುದೇ ವೆರಿಫಿಕೇಷನ್ ಇದ್ರೂ ಕೂಡ ಇನ್ನು ಮುಂದೆ DDPU, DDPI ಅಥವಾ DEO ಅಥವಾ ನೇಮ್ ಚೇಂಜ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲೇ ಇದ್ರೂ ಕೂಡ ಎಲ್ಲಾನು ಒಂದೇ ಆಫೀಸ್ ಇರುತ್ತೆ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ಹೋಗಿ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ಹಾಗೆ ನಿಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಬರುತ್ತೆ ಅಂತ ನಿಮ್ಗೆ ಯಾರಿಗಾದರೂ ಗೊತ್ತಿತ್ತು ಅಂದರೆ ಅದನ್ನು ಕಮೆಂಟಲ್ಲಿ ತಿಳಿಸಿ. ತುಂಬ ಜನಕ್ಕೆ ಸಹಾಯ ಆಗುತ್ತೆ. ಈಗ ಬೆಂಗಳೂರಲ್ಲಿ ಪೀಣ್ಯ ಹತ್ರ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ನಿಮಗೆ ಯಾರಿಗಾದ್ರೂ ನಿಮ್ಮದು ಮಂಡ್ಯದಲ್ಲಿ ಎಲ್ಲಿ ಬರುತ್ತೆ, ಬೀದರಲ್ಲಿ ಎಲ್ಲಿ ಬರುತ್ತೆ, ಬೆಳಗಾವಿಲಿ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಇದು ಮುಖ್ಯವಾದ ಬದಲಾವಣೆ. ಇನ್ನು ಮುಂದೆ ಎಲ್ಲ ವೆರಿಫಿಕೇಷನ್ ಒಂದೇ ಕಡೆ. ಇನ್ನು ಸಾಕಷ್ಟು ಗ್ರೂಪ್ಗಳಲ್ಲಿ ಮೆಸೇಜ್ ಬರ್ತಿದೆ ಅಮೌಂಟು ಕ್ರೆಡಿಟ್ ಆಗಿದೆ ಅಂತ. ಅದೊಂದು ಸ್ಕ್ರೀನ್ಶಾಟ್ ಹಾಕ್ಬಿಡ್ತೀನಿ. ಒಂದು ಗ್ರೂಪಲ್ಲಿ ಬಂದಿರೋ ಮೆಸೇಜು ಡಿಸೆಂಬರ್ ಆ್ಯಂಡ್ ಜನವರಿ ಮಂತ್ ಜಸ್ಟ್ ಕ್ರೆಡಿಟೆಡ್ ಅಂತ. ಸುಮಾರು ಗ್ರೂಪ್ಗಳಲ್ಲಿ ಮೆಸೇಜು ಡೈಲಿ ಬರ್ತಾನೆ ಇರುತ್ತೆ. ಕೆಲವ್ರು ಮಾಡ್ತಾನೆ ಇರ್ತಾರೆ ಅಮೌಂಟ್ ಬಂದಿದೆ ಅಂತ. ಆಮೇಲೆ ಸಾಕಷ್ಟು ಜನಕ್ಕೆ ಡೌಟು ಇರುತ್ತೆ, ಅಮೌಂಟ್ ಬಂದಿದೆಯಾ, ಒಂದು ಸ್ಕ್ರೀನ್ಶಾಟ್ ಹಾಕಿ ಪ್ರೂಫ್ಗೆ ಅಂತ. ಖಂಡಿತವಾಗ್ಲೂ ಅವ್ರು ಏನು ಪ್ರೂಫ್ ಹಾಕಿರಲ್ಲ, ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಅಮೌಂಟ್ ಇನ್ನೂ ಬಿಡುಗಡೆನೇ ಆಗಿಲ್ಲ. ಅದಕ್ಕೆ ಅವರು ಅಮೌಂಟದು ಸ್ಕ್ರೀನ್ಶಾಟ್ ಹಾಕಿಲ್ಲ. ಈ ರೀತಿಯಾಗಿ ಯಾರಾದರೂ ನಿಮಗೆ ಮಿಸ್ಗೈಡ್ ಮಾಡ್ತಿದ್ದಾರೆ ಅಂದರೆ ಇಗ್ನೋರ್ ಮಾಡಿ. ಸದ್ಯಕ್ಕೆ ಯುವನಿಧಿ ಅಮೌಂಟ್ನ ಬಿಡುಗಡೆ ಮಾಡಿಲ್ಲ. DBT ಪುಷ್ ಆಗಿಲ್ಲ, ಅಮೌಂಟ್ ಬಿಡುಗಡೆ ಆಗಿಲ್ಲ, ಅಕೌಂಟ್ಗೂ ಬಂದಿಲ್ಲ. ಯಾರೋ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಈ ರೀತಿ ಕಮೆಂಟ್ ಮಾಡ್ತಿರ್ತಾರೆ ಅಥವಾ ಮೆಸೇಜ್ ಮಾಡ್ತಿರ್ತಾರೆ. ಅಂಥವ್ರನ್ನೆಲ್ಲರನ್ನೂ ಕೂಡ ಇಗ್ನೋರ್ ಮಾಡಿ. ಅಮೌಂಟ್ ಏನಾದರೂ ಬಂತು ಅಂದರೆ ವಿತ್ ಪ್ರೂಫ್ ನಾನು ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ಅಥವಾ DBT ಪುಷ್ ಆಯಿತು, ಹಣ ಬಿಡುಗಡೆ ಆಯಿತು ಅಂದರೂ ಕೂಡ ಅಪ್ಡೇಟ್ನ ಮಾಡ್ತೀನಿ. ನಿಮಗೆ ಈ ಕನ್ಫ್ಯೂಷನ್ ಇತ್ತು ಅಂದರೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹಾಕಿದ್ದು ಅಷ್ಟೇ. ನೆಕ್ಸ್ಟ್ ವಿಚಾರ ಬಂದು, ಯುವನಿಧಿಯಲ್ಲಿ ಈ ಮಿಸ್ಟೇಕ್ನ ಮಾಡಿದ್ರೆ ನಿಮಗೆ ಅಮೌಂಟ್ ಬರೋದಿಲ್ಲ ಅಂತ ಅದು ವಿಡಿಯೋ ಸಮೇತ ಹಾಕ್ತೀನಿ. ನೀವು ಎವ್ರಿ ಮಂತ್ ಡಿಕ್ಲರೇಷನ್ ಕೊಡಬೇಕಾದ್ರೆ ಈ ಪೇಜ್ ಅಂತೂ ಓಪನ್ ಮಾಡೇ ಇರ್ತೀರಾ, ನೋಡೇ ಇರ್ತೀರಾ. ಡಿಕ್ಲರೇಷನ್ ಪೇಜಲ್ಲಿ ನಿಮಗೆ ಕೆಳಗಡೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಇರುತ್ತೆ. ಅದರಲ್ಲಿ ಏನಿರುತ್ತೆ ನೋಡಿ ಒಂದ್ಸಲ. ಯುವನಿಧಿ ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಯು ಸತ್ಯವಾಗಿರುತ್ತದೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದು ನನ್ನ ಅರ್ಜಿ ಮತ್ತು ಪ್ರಯೋಜನಗಳ ತಿರಸ್ಕಾರ ಮಾಡಬಹುದಾಗಿರುತ್ತೆ ಅಂತ ಇರುತ್ತೆ. ನಾನು ಕರ್ನಾಟಕದ ರಹಸ್ಯಾಗಿರುತ್ತೇನೆ ಮತ್ತು ನಾನು ಸ್ವಯಂ ಉದ್ಯೋಗಿಯಲ್ಲ, ನಾನು SIPF ಪ್ರಯೋಜನ ಪಡೆಯುತ್ತಿಲ್ಲ ಮತ್ತು ನಾನು ಉದ್ಯೋಗಿಯಾಗಿಲ್ಲ ಅಂತ ಇರುತ್ತೆ. ಇದರಲ್ಲಿ ನೀವು ಸುಮಾರು ಜನ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಕೆಲವ್ರಿಗೆ ಡಿಕ್ಲರೇಷನ್ ಕೊಡೋದು ಗೊತ್ತಿರಲ್ಲ ಅಥವಾ ಫಸ್ಟ್ ಟೈಮ್ ಡಿಕ್ಲರೇಷನ್ ಕೊಡಬೇಕಾದ್ರೆ ನೀವು ನೋ ಅಂತ ಕೊಟ್ಬಿಟ್ಟಿರ್ತೀರಾ. ನೋ ಅಂತ ಕೊಟ್ಬಿಟ್ಟು ಯಾರು ಡಿಕ್ಲರೇಷನ್ ಸಬ್ಮಿಷನ್ ಮಾಡ್ತಾರೋ ಅಂಥವ್ರಿಗೆ ಯುವನಿಧಿ ಅಮೌಂಟು ಬರೋದಿಲ್ಲ. ಸೊ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕೊಟ್ಟು ಡಿಕ್ಲರೇಷನ್ನ ಕೊಡಬೇಕಾಗತ್ತೆ. ಯಾರೋ ಒಬ್ಬರು ನನಗೆ ಸುಮಾರು 3-4 ತಿಂಗಳಿಂದ ಅಮೌಂಟ್ ಬಂದಿಲ್ಲ, ಡಿಕ್ಲರೇಷನ್ ಮಾಡಿದ್ದೀನಿ
ಅಂತ ಹೇಳ್ತಾ ಇದ್ರು. ನಾನು ಡಿಕ್ಲರೇಷನ್ ಮಾಡಿರೋದು ಕಳಿಸಿ ಅಂತ ನೋಡಿದೆ. ಅದಾದಮೇಲೆ ಸ್ಟೇಟಸ್ ಚೆಕ್ ಮಾಡಿದ್ಮೇಲೆ ಗೊತ್ತಾಯಿತು ಡಿಕ್ಲರೇಷನ್ ಮಾಡುವಾಗ ಅವರು ಅಲ್ಲಿ ನೋ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರಿಗೆ ಆ ಮಂತ್ಗಳದ್ದು ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ಅಮೌಂಟು ಬಂದಿಲ್ಲ. ಸೊ ಡಿಕ್ಲರೇಷನ್ ಕೊಡಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಎಸ್ ಅಂತ ಕೊಟ್ಬಿಟ್ಟು ಸಬ್ಮಿಷನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅದು ಪ್ರಾಬ್ಲಮ್ ಆಗುತ್ತೆ. ಆ ರೀತಿ ತಪ್ಪು ಮಾಡಿದವ್ರಿಗೆ ಯುವ ನಿಧಿ ಅಮೌಂಟು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಹೌದು ಅಂತ ಕೊಟ್ಟು ಡಿಕ್ಲರೇಷನ್ ಮಾಡಿದವ್ರಿಗೆ ಮಾತ್ರ ಅಮೌಂಟು ಬರುತ್ತೆ. ಇದೊಂದು ಅಪ್ಡೇಟ್ ಮಾಡಬೇಕಿತ್ತು. ಹೊಸದಾಗಿ ಡಿಕ್ಲರೇಷನ್ ಕೊಡೋರಿಗೆ ಅಥವಾ ಇನ್ನೂ ನಾನು ಡಿಕ್ಲರೇಷನ್ ಕೊಟ್ಟಿದ್ರು ಅಮೌಂಟ್ ಬಂದಿಲ್ವಲ್ಲ ಅಂತ ಡೌಟಲ್ಲಿ ಇರೋಂಥವ್ರಿಗೆ ಇದು ಕ್ಲಾರಿಫೈ ಆಗಿರುತ್ತೆ. ಈ ವಿಡಿಯೋ ಇವತ್ತು ಈ ಪಾಯಿಂಟ್ಸ್ಗಳನ್ನ ಆ್ಯಡ್ ಮಾಡಬೇಕಿತ್ತು, ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.